ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನ ಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿ ರಾಮ ಕಥೆಯ ಮುಂದುವರೆದ ಸಂಚಿಕೆ. ಅವನ ಆರೋಗ್ಯ ಸರಿಯಿಲ್ಲ ಎಂದರು. ಮನಸ್ಸಿಗೆ ಅದೇನೇ ನೋವಿದ್ದರೂ ಬೆಳಗಿನ ಜಾವ 5 ಗಂಟೆಗೆ ಮಸೀದಿಗೆ ಹೋಗಿ ನಮಾಜ್ ಮಾಡುವುದನ್ನು ಎಂದಿಗೂ ತಪ್ಪಿಸುವುದಿಲ್ಲ ರೆಹಮಾನ್. ಇಂದು ಕೂಡ ಎಂದಿನಂತೆ ಸ್ನಾನ ಮಾಡಿ 5 ಗಂಟೆಗೆ ಹೋಗಿ ನಮಾಜ್ ಮಾಡಿ ಬಂದವನು ಅವನ ದೇಹವನ್ನು ದಂಡಿಸಿ ಕೋಣೆಗೆ ಮತ್ತೆ ನಿನ್ನೆ ನಡೆದ ಘಟನೆಯೇ ಕಣ್ಣ ಮುಂದೆ ಬಂದಿತ್ತು. ನಿನ್ನೆ ರಶೀದನಿಗೆ ವಹಿಸಿದ ಕೆಲಸ ನೆನಪಾಗಿ ಅವನಿಗೆ ಕರೆ ಮಾಡಿದನು. ರಶೀದ್, ಅವಳ ಬಗ್ಗೆ ವಿಚಾರಿಸು ಎಂದೆನಲ್ಲ, ಅವಳು ಯಾರು ಎಂದು ತಿಳಿಯಿತಾ ಎಂದನು. ಅಪ್ಪ ತಂದೆ, ರಾತ್ರಿಯೆಲ್ಲ ನಿದ್ದೆ ಮಾಡದೆ ನೀನು ಹೇಳಿದ ಕೆಲಸವನ್ನು ಮಾಡಿದ್ದೇನೆ. ಒಂದೇ ದಿನದಲ್ಲಿ ಎಲ್ಲ ಆಗ್ಬೇಕು ಎಂದರೆ ಎಷ್ಟು ಕಷ್ಟ ಗೊತ್ತಾ ಎಂದನು ರಶೀದ್. ಕಷ್ಟ ಆದ್ರೂ ಮಾಡಿ ಮುಗಿಸಿದ್ದೀಯಲ್ಲ, ಈಗ ಬೇರೆ ಮಾತು ಬೇಕಾ? ಅವಳು ಯಾರು ಎಂದು ಮೊದಲು ಹೇಳು ಎಂದನು. ಅವಳು ಅಗ್ರಹಾರದ ಹುಡುಗಿ, ಅಲ್ಲಿರುವ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಶಾಸ್ತ್ರಿಗಳ ಮಗಳು. ಆ ಲಾಯರ್ ಅರ್ಜುನ್ ಇದಾನಲ್ಲ, ಅವನ ಸ್ನೇಹಿತೆ. ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದಾಳೆ ಎಂದು ರಶೀದ್ ಹೇಳಿದ ತಕ್ಷಣ ಬರೀ ಸ್ನೇಹಿತೆಯಾ ಅಥವಾ ಅವರಿಬ್ಬರ ನಡುವೆ ಬೇರೆ ಏನಾದ್ರೂ ಇದೆಯಾ ಎಂದನು. ಏನು ರೆಹಮಾನ್, ನಿನ್ನೆಯಿಂದ ಒಂದೇ ಸಮ ಆ ಹುಡುಗಿಯ ಬಗ್ಗೆ ತಲೆಕೆಡಿಸಿಕೊಂಡಿರುವ ಹಾಗಿದೆ. ಯಾರ ಬಗ್ಗೆಯೂ ಇಷ್ಟೊಂದು ಮಾಹಿತಿ ಕೇಳದವನು ಇವತ್ತು ಆ ಹುಡುಗಿಯ ಬಗ್ಗೆ ಎಲ್ಲಾ ವಿಚಾರಿಸುತ್ತಿದ್ದೀಯಾ? ಏನು ಸಮಾಚಾರ ಎಂದನು ರಶೀದ್. ಪ್ರಶ್ನೆ ಕೇಳ್ಬೇಡ, ನಾನು ಕೇಳಿದ್ದಕ್ಕೆ ಉತ್ತರ ಮಾತ್ರ ಹೇಳು ಎಂದು ಗದರಿದನು. ನಾನು ವಿಚಾರಿಸಿದ ಪ್ರಕಾರ ಅವರಿಬ್ಬರು ಚಿಕ್ಕ ವಯಸ್ಸಿನಿಂದಲೂ ಸ್ನೇಹಿತರು ಅಷ್ಟೇ, ಅದು ಬಿಟ್ಟು ಬೇರೆ ಏನೋ ಗೊತ್ತಿಲ್ಲ ಎಂದನು. ಸರಿ ಆಯ್ತು ಬಿಡು, ನಾನು ಅವಳ ಬಗ್ಗೆ ಮಾಹಿತಿ ಕೇಳಿದ ವಿಚಾರ ಯಾರಿಗೂ ತಿಳಿಯಬಾರದು ಎಂದವನು ಕರೆ ತುಂಡರಿಸಿದನು. ಅಲ್ಲ, ಈ ರೆಹಮಾನನಿಗೆ ಏನಾಗಿದೆ? ಹುಡುಗಿಯರು ಎಂದರೆ ಮಾರು ದೂರ ಓಡುತ್ತಾನೆ. ನಯನ ಒಬ್ಬಳನ್ನು ಬಿಟ್ಟು ಇನ್ಯಾವ ಹುಡುಗಿಯರ ಬಳಿಯೂ ಅಷ್ಟಾಗಿ ಸಲಿಗೆಯಿಂದ ಮಾತನಾಡುವುದಿಲ್ಲ. ಅದೆಷ್ಟೋ ಹುಡುಗಿಯರ ಪ್ರಪೋಸ್ ಮಾಡಿದರೂ ಸಹ ಎಲ್ಲವನ್ನು ನಿರಾಕರಿಸಿದ್ದಾನೆ. ಅವರಪ್ಪ ಮದುವೆ ಬಗ್ಗೆ ಮಾತನಾಡಿದರೆ ಸಾಕು, ಇವಾಗಲೇ ಮದುವೆ ಬೇಡ ಎಂದು ನಿರಾಕರಿಸುತ್ತಾನೆ. ಅಂಥದ್ರಲ್ಲಿ ಯಾವುದೋ ಗೊತ್ತಿಲ್ಲದೆ ಇರುವ ಹುಡುಗಿಯ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿದ್ದಾನಲ್ಲ. ಏನೋ ಸಮಾಚಾರ ಇದೆ, ಆದಷ್ಟು ಬೇಗ ಕಂಡು ಅಲ್ಲ, ಕಂಡು ಹಿಡಿತೀನಿ ಎಂದು ರಶೀದ್ ಹೇಳಿಕೊಂಡು ನಕ್ಕಿದ್ದನು. ನಿನ್ನೆ ನಡೆದ ಘಟನೆಯಿಂದ ಅರ್ಜುನನ ಮೇಲೆ ನಯನಾಳ ಕೋಪ ದುಪ್ಪಟ್ಟಾಗಿತ್ತು. ಚಿಕ್ಕ ವಯಸ್ಸಿನಿಂದಲೂ ರೆಹಮಾನನ ವ್ಯಕ್ತಿತ್ವವನ್ನು ತುಂಬಾ ಚೆನ್ನಾಗಿ ಅರಿತಿದ್ದವಳಿಗೆ ನಿನ್ನೆ ಜಾನಕಿ ಅವನ ಕಪಾಳಕ್ಕೆ ಹೊಡೆದಿದ್ದರಿಂದ ನಯನಾಳಿಗೆ ಬಹಳವೇ ನೋವಾಗಿತ್ತು. ನನ್ನಿಂದ ಅವನು ಯಾರೋ ಗೊತ್ತಿಲ್ಲದವರ ಬಳಿ ಏಟು ತಿನ್ನುವ ಹಾಗೆ ಆಯ್ತು ಎನ್ನುವ ಪಾಪ ಪ್ರಜ್ಞೆ ಅವಳನ್ನು ಕಾಡತೊಡಗಿತು. ಅಲ್ಲದೆ ನಯನ ಹಣಕ್ಕಾಗಿ ಈ ರೀತಿ ಮಾಡುತ್ತಿದ್ದಾಳೆ ಎಂದು ತಿಳಿದು ಜಾನಕಿ ಅವಳ ಕೈಗೆ ಹಣವನ್ನು ತುರುಕಿ ಹೋಗಿದ್ದು ನಯನಾಳ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿತು. ಅದೇ ಕೋಪದಲ್ಲಿ ಪುನಃ ಅರ್ಜುನನ ಬೈಕಿಗೆ ಅಡ್ಡಲಾಗಿ ನಿಂತಿದ್ದಳು. ಅಲ್ಲಿ ನಯನಾಳನ್ನು ನೋಡಿ ತನ್ನ ಬೈಕನ್ನು ನಿಲ್ಲಿಸಿ ತಲೆಯ ಮೇಲೆ ಕೈ ಹೊತ್ತು ಬೈಕಿನಿಂದ ಇಳಿದವನು, ಏ ಗಯ್ಯಾಳಿ, ನಿನ್ನೆಯೇ ನಿನಗೆ ಹಣ ಕೊಟ್ಟಾಯ್ತಲ್ಲ, ಇವತ್ತು ಮತ್ತೆ ಯಾಕೆ ಅಡ್ಡ ಬಂದಿದ್ದೀಯಾ ಎಂದನು ಕೋಪದಲ್ಲಿ. ನಿನ್ನ ಕಣ್ಣಿಗೆ ನಾನೇನು ಭಿಕ್ಷುಕಿಯ ಹಾಗೆ ಕಾಣುತ್ತಿದ್ದೇನ? ಅವಳ್ಯಾರೋ ಬಂದು ಬಾಯಿಗೆ ಬಂದ ಹಾಗೆ ಮಾತನಾಡಿ ನನ್ನ ಕೈಗೆ ಹಣ ತುರುಕಿ ಹೋದ್ರೆ ನಾನು ಸುಮ್ಮನಾಗಬೇಕಾ? ನೀನು ನಮ್ಮನ್ನು ಏನಂತ ತಿಳಿದಿದ್ದೀಯಾ ಎಂದು ಜೋರು ಮಾಡಿದಳು. ನಡು ರಸ್ತೆಯಲ್ಲಿ ಹೀಗೆ ನಿಂತು ಜಗಳ ಕಾಯುವ ನಿನ್ನಂತವಳ ಬಗ್ಗೆ ಏನೆಂದು ತಿಳಿಯಲು ಸಾಧ್ಯ? ನಿನ್ನ ಮಾತು ಕೇಳಿದರೆ ಎಂತವರಿಗೂ ನಿನ್ನ ವ್ಯಕ್ತಿತ್ವ ಅರ್ಥವಾಗುತ್ತದೆ. ಹೆಣ್ಣಿಗೆ ಇರಬೇಕಾದ ಸಭ್ಯತೆ, ವಿನಯ, ವಿಧೇಯತೆ ಯಾವುದೂ ನಿನ್ನಲ್ಲಿ ಇಲ್ಲ ಎಂದು ಚೆನ್ನಾಗಿ ಗೊತ್ತಾಗುತ್ತದೆ. ಅಲ್ಲದೆ ಇದ್ದಿದ್ದರೆ ಹೀಗೆ ಪದೇ ಪದೇ ರಸ್ತೆಯಲ್ಲಿ ಜಗಳ ಕಾಯುತ್ತಿರಲಿಲ್ಲ. ತನ್ನ ಎರಡೂ ಕೈಗಳನ್ನು ಪ್ಯಾಂಟಿನ ಜೇಬಿನ ಕಿಸೆಯಲ್ಲಿ ಹಾಕಿ ಗಂಭೀರವಾಗಿ ಹೇಳಿದನು. ನಯನಾಳ ಬಗ್ಗೆ ಅರ್ಜುನ್ ಆಡಿದ ಒಂದೊಂದು ಮಾತು ಅವಳ ಕೋಪವನ್ನು ಉತ್ತುಂಗಕ್ಕೆ ಏರಿಸುತ್ತಲಿದ್ದವು. ಅದೇ ಕೋಪದಲ್ಲಿ ಅವನ ಕೊರಳ ಪಟ್ಟಿ ಹಿಡಿದವಳು, ನನ್ನ ವ್ಯಕ್ತಿತ್ವದ ಬಗ್ಗೆ ಮಾತನಾಡಲು ನಿನಗೇನು ಅಧಿಕಾರ ಇದೆ ಎಂದು ಅಬ್ಬರಿಸಿದಳು. ಏಯ್ ಗಯ್ಯಾಳಿ, ಇದು ರಸ್ತೆ ಎಂಬ ಪರಿಜ್ಞಾನವಿರಲಿ, ನನ್ನ ಕೊರಳ ಪಟ್ಟಿ ಬಿಟ್ಟರೆ ಸರಿ ಎಂದು ಅವಳು ಎರಡೂ ಕೈ ಹಿಡಿದು ಕೋಪದಲ್ಲಿಯೇ ಹೇಳಿದನು. ನೀನು ನಿನ್ನ ಹುಡುಗಿ ಸೇರಿಕೊಂಡು ನನ್ನ ಬೆಸ್ಟ್ ಫ್ರೆಂಡ್ ರೆಹಮಾನನಿಗೆ ಅವಮಾನ ಮಾಡುವಾಗ ಇದು ರಸ್ತೆ ಎನ್ನುವ ಪರಿಜ್ಞಾನ ನಿಮಗೆ ಇರಲಿಲ್ಲವಾ? ಅವಮಾನ ಮಾಡುವಾಗ ಇಲ್ಲದಿರುವ ರಸ್ತೆ ನಿನಗೆ ಅವಮಾನವಾಗುತ್ತದೆ ಎಂದಾಗ ಬರುತ್ತದೆ ಅಲ್ಲವಾ ಎಂದು ಅದೇ ಕೋಪದಲ್ಲಿ ಹೇಳಿದಳು. ಆದರೆ ಅವನ ಕೊರಳ ಪಟ್ಟಿ ಮಾತ್ರ ಬಿಟ್ಟಿರಲಿಲ್ಲ. ನೋಡು, ಅವಳು ನನ್ನ ಸ್ನೇಹಿತೆ, ಅವಳ ಬಗ್ಗೆ ಅವಳು
ಇವಳು ಎಂದು ಕೆಟ್ಟದಾಗಿ ಮಾತನಾಡಿದರೆ ನನಗೆ ಸಹಿಸಲು ಸಾಧ್ಯವಾಗುವುದಿಲ್ಲ ಎಂದವನು ಮೊದಲು ಕೊರಳಪಟ್ಟಿ ಬಿಟ್ಟು ಮಾತನಾಡು ಎಂದನು. ನಿನ್ನ ಸ್ನೇಹಿತೆಯ ಬಗ್ಗೆ ಮಾತನಾಡಿದರೆ ಕೋಪ ಬರುತ್ತದೆ. ಅದೇ ನನ್ನ ಸ್ನೇಹಿತನಿಗೆ ಕಪಾಳಕ್ಕೆ ಹೊಡೆದಳಲ್ಲ, ನನಗೆಷ್ಟು ಕೋಪ ಬಂದಿರಬೇಡ ಎಂದವಳು. ಅಷ್ಟಕ್ಕೂ ಅವನು ಯಾರು ಎಂದು ಗೊತ್ತಾ ನಿನಗೆ? ಅವನು ಇಡೀ ಊರಿನ ಜನರೇ ಸಾಹುಕಾರರೇ ಎಂದು ಕರೆಯುವ ಅಬ್ದುಲ್ ಖಾದರ್ ಅವರ ಮಗ ರೆಹಮಾನ್. ಅಂತವನಿಗೆ ನೀವಿಬ್ಬರು ಸೇರಿಕೊಂಡು ಅವಮಾನ ಮಾಡಿದ್ರಿ ಎಂದು ಹೇಳುವವಳಿಗೆ ಆಗಲೇ ಕಣ್ಣಲ್ಲಿ ನೀರು ತುಂಬಿದವು. ಅರ್ಜುನನಿಗೆ ರೆಹಮಾನ್ ಅಬ್ದುಲ್ ಖಾದರ್ ಅವರ ಮಗ ಎಂದು ತಿಳಿದು ಆಶ್ಚರ್ಯವಾಗಿತ್ತು. ಅರ್ಜುನ್ ಅಬ್ದುಲ್ ಖಾದರ್ ಅವರ ಬಗ್ಗೆ, ಅವರ ವ್ಯವಹಾರದ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ತುಂಬಾ ಜನರ ಬಾಯಿಯಲ್ಲಿ ಕೇಳಿದ್ದನು. ಅವರಿಗೆ ಅಲ್ಲಿನ ಸ್ಥಳೀಯರು ಕೊಡುತ್ತಿದ್ದ ಗೌರವವನ್ನು ಸಹ ನೋಡಿದ್ದನು. ಅಂತವರ ಮಗನಿಗೆ ಜಾನಕಿ ಬೈದಿದ್ದನ್ನು ನೆನೆಸಿಕೊಂಡು ಕ್ಷಣ ಭಯಭೀತನಾದನು. ಕೂತು ತಿಂದರೂ ಕರಗದೇ ಇರುವ ಆಸ್ತಿಗೆ ಒಡೆಯ ಅವನನ್ನು ದುಡ್ಡಿಗೋಸ್ಕರ ಹೀಗೆಲ್ಲ ಮಾಡುತ್ತಿದ್ದಾನೆ. ರೌಡಿ ಎಂದು ಜಾನಕಿ ಬೈದಿದ್ದನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡನು. ಅಲ್ಲದೆ ಯಾವಾಗಲೂ ಕಣ್ಣಲ್ಲಿ ಕಣ್ಣಿಟ್ಟು ಧೈರ್ಯವಾಗಿ ಮಾತನಾಡುವ ಅವಳ ಕಣ್ಣಲ್ಲಿ ಮೊದಲ ಬಾರಿಗೆ ಕಣ್ಣೀರನ್ನು ಕಂಡಿದ್ದನು ಅರ್ಜುನ್. ರೆಹಮಾನನನ್ನು ನೆನೆದು ಭಾವುಕವಾದವಳು ಅರ್ಜುನನ ಕೊರಳಪಟ್ಟಿಯನ್ನು ಸಹ ಬಿಟ್ಟಿದ್ದಳು. ಅವಳ ಕಣ್ಣೀರನ್ನು ನೋಡಿದರೂ ಸಹ ತನ್ನ ಮನದ ಭಯವನ್ನು ಮರೆಮಾಚಿ, ಅವನು ಯಾರಾದ್ರೆ ನನಗೇನು, ನಾವಾಗೆ ನಿಮ್ಮ ಬಳಿ ಜಗಳಕ್ಕೆ ಬಂದಿರಲಿಲ್ಲ, ನೀವಾಗಿಯೇ ಬಂದು ಜಗಳ ಮಾಡಿ ಹೋಗಿದ್ದು ಎಂದನು. ನೋಡು, ತಗೋ ನಿನ್ನ ಹಣ, ನಿನ್ನ ಫ್ರೆಂಡಿಗೆ ರೆಹಮಾನನ ಬಳಿ ಬಂದು ಕ್ಷಮೆ ಕೇಳಲು ಹೇಳು ಎಂದು ತನ್ನ ಕಣ್ಣೀರು ತೊಡೆದುಕೊಂಡವಳು ತನ್ನ ಪರ್ಸಿನಿಂದ ನಿನ್ನೆ ಜಾನಕಿ ನೀಡಿದ ಅದೇ 3,000 ಹಣವನ್ನು ತೆಗೆದು ಅರ್ಜುನನ ಕೈಗೆ ನೀಡಿದಳು. ಜಾನಕಿ ಯಾವುದೇ ತಪ್ಪು ಮಾಡಿಲ್ಲ ಅಂದ್ಮೇಲೆ ಅವಳು ಯಾರ ಬಳಿಯೂ ಕ್ಷಮೆ ಕೇಳುವುದಿಲ್ಲ. ನಿನ್ನ ಬೈಕ್ ರಿಪೇರಿ ಎಂದು ಕೊಟ್ಟಿರುವ ಹಣ ಅದು, ಬೈಕನ್ನು ಸರಿ ಮಾಡಿಸಿಕೊ ಎಂದು ಪುನಃ ಹಣವನ್ನು ಅವಳ ಕೈಗೆ ನೀಡಿದನು. ನಾನೊಬ್ಬಳು ಸಾಫ್ಟ್ವೇರ್ ಇಂಜಿನಿಯರ್, ನಾನು ತಿಂಗಳಿಗೆ 50,000 ಸಂಬಳ ತೆಗೆದುಕೊಳ್ಳುವವಳು. ಅಂಥದ್ರಲ್ಲಿ ಈ ನಿನ್ನ 3,000ಕ್ಕೆ ಕೈ ಚಾಚುತ್ತೇನೆ ಎಂದು ತಿಳಿಯಬೇಡ. ನಿನ್ನ ಮೇಲಿನ ಕೋಪಕ್ಕೆ ಹಣದ ವಿಚಾರ ಎತ್ತಿದೆ ಅಷ್ಟೇ. ಆದರೆ ಈಗ ನನ್ನ ಸ್ನೇಹಿತನ ಬೇಸರದ ಮುಂದೆ ಈ ಹಣ ನನಗೆ ದೊಡ್ಡದಲ್ಲ. ನಿನ್ನ ಗೆಳತಿ ರೆಹಮಾನನ ಬಳಿ ಬಂದು ಕ್ಷಮೆ ಕೇಳಬೇಕು ಅಷ್ಟೇ ಎಂದಳು. ಒಳ್ಳೆಯ ವ್ಯಕ್ತಿತ್ವ, ಸಂಸ್ಕಾರ ಎನ್ನುವುದು ಮಾಡುವ ಕೆಲಸದಿಂದ, ಸಂಪಾದಿಸುವ ಹಣದಿಂದ ಬರುವುದಿಲ್ಲ. ಅವರು ಇನ್ನೊಬ್ಬರ ಬಳಿ ನಡೆದುಕೊಳ್ಳುವ ರೀತಿಯಿಂದ, ಆಡುವ ಮಾತುಗಳಿಂದ ಬರುತ್ತದೆ. ನೀನು ಎಷ್ಟಾದರೂ ಸಂಬಳ ತಗೋ, ಅದು ನನಗೆ ಬೇಕಾಗಿಲ್ಲ. ನನ್ನಿಂದ ನಿನ್ನ ಬೈಕ್ ಹಾಳಾಗಿದೆ ಎಂದು ಹೇಳಿದೀಯ, ಇದೇ ಹಣದಲ್ಲಿ ನಿನ್ನ ಬೈಕ್ ರಿಪೇರಿ ಮಾಡಿಸಿಕೊ. ಹಾಗೆ ಜಾನಕಿ ಯಾರ ಬಳಿಯೂ ಕ್ಷಮೆ ಕೇಳುವುದಿಲ್ಲ ಎಂದು ಗಡುಸಾಗಿ ಹೇಳಿದವನು ಪುನಃ ಅವಳ ಕೈಗೆ ಹಣವಿತ್ತು ಅಲ್ಲಿಂದ ಹೊರಟಿದ್ದನು. ನಾನು ಇಷ್ಟು ಹೇಳಿದರೂ ಅವನ ಹಠವನ್ನೇ ಸಾಧಿಸಿದ ಎಂದು ಅರ್ಜುನನ ಮೇಲೆ ಕೋಪ ಹೆಚ್ಚಾಗಿತ್ತವಳಿಗೆ. ನನ್ನಿಂದ ತಪ್ಪಿಸಿಕೊಂಡು ಎಲ್ಲಿಗೆ ಹೋಗುತ್ತೀಯ ಎಂದುಕೊಂಡು ಕಾಲನ್ನು ನೆಲಕ್ಕೆ ಅಪ್ಪಳಿಸುತ್ತಾ ಅಲ್ಲಿಂದ ಸರಿದು ಹೋಗಿದ್ದಳು. ಇದೇನು ಲೀನಾ, ನೈಟ್ ಡ್ಯೂಟಿ ಬರ್ತೀನಿ ಎಂದು ಇವಾಗಲೇ ಬಂದಿದೀಯಾ ಎಂದು ತನ್ನ ಗೆಳತಿ ಲೀನಾಳನ್ನು ಕೇಳಿದಳು. ಇವತ್ತು ಸಿಸ್ಟರ್ ನಳಿನಿ ಅವರು ಏನೋ ಕೆಲಸ ಇದೆ ಎಂದು ಬರುವುದಿಲ್ಲ ಎಂದರು, ಅದಕ್ಕೆ ನಾನೇ ಬಂದೆ ಎಂದವಳು ತನ್ನ ಬ್ಯಾಗಿನಿಂದ ಒಂದು ಬಾಕ್ಸ್ ತೆಗೆದು, ಪಪ್ಪ ನಿನಗಾಗಿ ಮಾಡಿರುವುದು ಎಂದು ಆ ಬಾಕ್ಸ್ ಅನ್ನು ಜಾನಕಿಯ ಕೈಗೆ ಇಟ್ಟಳು. ಏನಿದು ಎಂದು ಆ ಬಾಕ್ಸ್ನ ಮುಚ್ಚಳವನ್ನು ತೆಗೆದವಳು ವಾವ್ ಎಂದು ಕಣ್ಣುಗಳನ್ನು ಅರಳಿಸಿದಳು. ಲೀನಾಳ ತಂದೆ ಡೇವಿಡ್ ಅವರು ಜಾನಕಿಗೆ ಇಷ್ಟ ಎಂದು ಕ್ಯಾರೆಟ್ ಹಲ್ವಾವನ್ನು ಮಾಡಿ ಕಳಿಸಿದ್ದರು. ಆ ಬಾಕ್ಸಿನಿಂದ ಒಂದು ಚಮಚ ಕ್ಯಾರೆಟ್ ಹಲ್ವಾವನ್ನು ತೆಗೆದು ತನ್ನ ಬಾಯಿಗೆ ಹಾಕಿಕೊಂಡವಳು ವಾವ್ ಸೂಪರ್ ಇದೆ ಎಂದು ತಿನ್ನತೊಡಗಿದಳು. ಅಷ್ಟರಲ್ಲಿ ಯಾರೋ ಒಬ್ಬರು ಬಂದು ಜಾನಕಿ, ನಿನ್ನನ್ನು ಡಾಕ್ಟರ್ ಕರೆಯುತ್ತಿದ್ದಾರೆ ಎಂದು ಹೇಳಿದರು. ಲೀನಾ, ಇದನ್ನು ಹಾಗೆ ಇಟ್ಟಿರು, ಆಮೇಲೆ ಬಂದು ತಿಂತೀನಿ ಎಂದು ಆ ಬಾಕ್ಸ್ ಅನ್ನು ಪುನಃ ಲೀನಾಳ ಕೈಗೆ ಇಟ್ಟು ಅಲ್ಲಿಂದ ವೈದ್ಯರ ಕೊಠಡಿಗೆ ಹೊರಟಿದ್ದಳು. ಸಿಸ್ಟರ್ ಜಾನಕಿ, ಇವಾಗ ತಾನೇ ಒಬ್ಬರು ಪೇಷಂಟ್ ಕೈಗೆ ಏಟು ಮಾಡಿಕೊಂಡು ಬಂದಿದ್ದಾರೆ. ಅವರನ್ನು ಡ್ರೆಸ್ಸಿಂಗ್ ರೂಮಿನಲ್ಲಿ ಇರಲು ತಿಳಿಸಿದ್ದೇನೆ. ನೀವು ಹೋಗಿ ಡ್ರೆಸ್ಸಿಂಗ್ ಮಾಡಿ ಅವರಿಗೆ ಈ ಇಂಜೆಕ್ಷನ್ ನೀಡಿ ಎಂದು ವೈದ್ಯರು ಹೇಳಿದರು. ಅವರ ಮಾತಿಗೆ ಸರಿ ಎಂದು ತಲೆಯಲ್ಲಾಡಿಸಿ ಅವರ ಕೈಯಿಂದ ಚೀಟಿಯನ್ನು ತೆಗೆದುಕೊಂಡವಳು ಡ್ರೆಸ್ಸಿಂಗ್ ರೂಮ್ ಕಡೆ ಹೊರಟಿದ್ದಳು. ಶ್ವೇತವರ್ಣದ ಟೀ ಶರ್ಟ್ ತೊಟ್ಟು ಬಾಗಿಲೆಡೆಗೆ ಬೆನ್ನು ಹಾಕಿ ಕುಳಿತಿದ್ದವನನ್ನು ನೋಡಿದವಳು, ಸರ್, ನಿಮ್ಮ ಕೈ ಕೊಡಿ, ಡ್ರೆಸ್ಸಿಂಗ್ ಮಾಡ್ತೀನಿ ಎಂದಳು. ಅವನು ಕುಳಿತಲ್ಲಿಂದಲೇ ಮುಖ ತಿರುಗಿಸದೆ ಎಡಗೈ ಮಾತ್ರ ಅವಳ ಕೈ ಮುಂದೆ ಚಾಚಿದನು. ಅವನ ಎಡಗೈ ಪೂರ್ತಿಯಾಗಿ ರಕ್ತದಿಂದ ಕೂಡಿತ್ತು. ರಕ್ತ ಇನ್ನು ಸೋರುತ್ತಲೇ ಇತ್ತು. ಅವನ ಕೈಯಲ್ಲಿ ರಕ್ತವನ್ನು ನೋಡಿ ಗಾಬರಿಯಾದವಳು, ಸರ್, ನೀವು ಕೈ ಮೇಲೆ ಮಾಡಿ, ಬಲಗೈನಿಂದ ಗಾಯದ ಮೇಲೆ ಸ್ವಲ್ಪ ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕಿತ್ತು ಎಂದು ಅವನ ಕೈ ಹಿಡಿದು ಹೇಳಿದಳು. ಇಲ್ಲಿಗೆ ಬರ್ಬೇಕು ಎಂದು ನಾನೇ ಬೇಕೆಂದೇ ಮಾಡಿಕೊಂಡಿರುವ ಗಾಯಕ್ಕೆ ರಕ್ತ ಹೋಗ್ಬೇಡ ಎಂದರೆ ಹೇಗೆ ಎಂದು ಹೇಳುತ್ತಾ ಅವನ ಮುಖವನ್ನು ಜಾನಕಿಯೆಡೆಗೆ ತಿರುಗಿಸಿದನು.
ಅಲ್ಲಿರುವ ವ್ಯಕ್ತಿಯನ್ನು ನೋಡಿ ಭಯಪಟ್ಟವಳು ಒಡನೆಯೇ ಹಿಡಿದಿದ್ದ ಕೈಯನ್ನು ಬಿಟ್ಟಿದ್ದಳು. ಅವಳ ಮುಖದಲ್ಲಿದ್ದ ಭಯವನ್ನು ಅರಿತವನು, ನಾನೇನು ಹುಲಿನಾ ಇಲ್ಲ ಸಿಂಹನ, ನಿನ್ನನ್ನು ತಿನ್ನುತ್ತೇನೆ ಎನ್ನುವ ಹಾಗೆ ಹೆದರುತ್ತಿದ್ದೀಯಾ ಎಂದು ಹೇಳುತ್ತಲೇ ಅವಳ ಸಮೀಪ ಬಂದಿದ್ದನು. ಅವನು ಮುಂದೆ ಬಂದಂತೆ ಇವಳು ಹಿಂದೆ ಹಿಂದೆ ಸರಿಯುತ್ತಿದ್ದಳು. ನೀನಾ, ನೀನ್ ಯಾಕೆ ಇಲ್ಲಿಗೆ ಬಂದಿದೀಯಾ ಎಂದು ನಡುಗುವ ಧ್ವನಿಯಲ್ಲಿಯೇ ಹೇಳಿದಳು ಜಾನಕಿ. ನಿಂದೊಳ್ಳೆ ಸರಿಯಾಯ್ತಲ್ಲ, ಹಾಸ್ಪಿಟಲ್ಗೆ ಪೇಷಂಟ್ಗಳು ಯಾಕೆ ಬರ್ತಾರೆ ಹೇಳು ಎಂದವನು ಮತ್ತೆ ಮುಂದುವರೆದು, ಟ್ರೀಟ್ಮೆಂಟ್ ತಗೊಳ್ಳೋದಿಕ್ಕೆ ಎಂದು ಅವನೇ ಹೇಳಿದನು. ಸರಿ, ಕೈ ಕೊಡಿ, ಡ್ರೆಸ್ಸಿಂಗ್ ಮಾಡಿ ಬ್ಯಾಂಡೇಜ್ ಹಾಕ್ತೀನಿ ಎಂದಳು. ನನ್ನ ಕೈಗೆ ಡ್ರೆಸ್ಸಿಂಗ್ ಮಾಡುವ ಮೊದಲು ಈ ಗಾಯ ಹೇಗಾಯ್ತು ಅಂತ ಕೇಳಲ್ವಾ? ನೀನು ಕೇಳಲ್ಲ, ನಾನೇ ಹೇಳ್ತೀನಿ ಬಿಡು ಎಂದವನು ಅಲ್ಲಿಯೇ ಇದ್ದ ಕುರ್ಚಿಯ ಮೇಲೆ ಕಾಲು ಹಾಕಿ, ಮೊನ್ನೆ ರಸ್ತೆಯಲ್ಲಿ ಒಂದು ಹುಡುಗಿ ನನ್ನ ತಪ್ಪಿಲ್ಲದಿದ್ದರೂ ಎಲ್ಲರೆದುರಿಗೂ ನನ್ನ ಕಪಾಳಕ್ಕೆ ಹೊಡೆದಿದ್ದು ಅಲ್ಲದೆ ಬಾಯಿಗೆ ಬಂದ ಹಾಗೆ ಬೈದಳು. ಆ ಬೈಗುಳ ಹೇಗಿತ್ತು ಅಂದ್ರೆ ನನ್ನ ಜೀವನದಲ್ಲಿ ಅಂತಹ ಬೈಗುಳಗಳನ್ನು ಕೇಳಿರಲಿಲ್ಲ. ರೌಡಿಯಂತೆ, ಆಮೇಲೆ ಅನದರ್ ವರ್ಡ್ ಏನದು, ಹಾ ಬಸವ, ವಾಟ್ ಈಸ್ ದಿಸ್ ಬಸವ, ಹಾ ನೆನಪಾಯ್ತು, ಬೀದಿ ಬಸವ, ಹೀಗೆಲ್ಲ ಬಾಯಿಗೆ ಬಂದ ಹಾಗೆ ಬೈದು ನನಗೆ ಅವಮಾನ ಮಾಡಿದಳು. ನನ್ನಂತ ಒಳ್ಳೆಯ ಹುಡುಗನಿಗೆ ಹಾಗೆಲ್ಲ ಹೇಳಿದ್ರೆ ಸುಮ್ಮನೆ ಇರ್ಬೇಕಾ ಹೇಳು? ಅದಕ್ಕೆ ಅವಳು ಯಾರು ಎಂದು ತಿಳಿಯುವ ಪ್ರಯತ್ನ ಮಾಡಿದೆ. ಅವಳು ಯಾರು ಅಂತ ಗೊತ್ತಾ ಎಂದವನು ಮತ್ತೆ ಜಾನಕಿಯ ಬಳಿಗೆ ಬಂದು, ಅವಳು ಹಾಸ್ಪಿಟಲ್ನಲ್ಲಿ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದಾಳೆ ಎಂದು ತಿಳಿಯಿತು. ಅದಕ್ಕೆ ಅವಳನ್ನು ಭೇಟಿಯಾಗಲು ನನ್ನ ಕೈಗೆ ನಾನೇ ಚಾಕುವಿನಿಂದ ಗಾಯ ಮಾಡಿಕೊಂಡು ಈ ಹಾಸ್ಪಿಟಲ್ಗೆ ಬಂದೇ ನೋಡು ಎಂದು ಎಲ್ಲವನ್ನು ಹೇಳಿದನು. ಅವನ ಮಾತನ್ನು ಭಯದಲ್ಲೇ ಕೇಳುತ್ತಿದ್ದವಳಿಗೆ ಆಗಲೇ ಗೋಡೆಗೆ ಹೊರಗಿರುವವಳ ಎಡಬಲದಲ್ಲಿ ತನ್ನ ಕೈಯಿಂದ ಬಂಧಿಸಿದ್ದಾರೆ ಎನ್ನುವ ಅರಿವಿಲ್ಲ ಅವಳಿಗೆ. ನಂತರ ಎಚ್ಚೆತ್ತವಳು ಅಲ್ಲಿಂದ ಸರಿದು ಹೋಗಲು ನೋಡಿದರೆ ಆಗಲೇ ಅವನ ಬಾಹುಗಳ ಮಧ್ಯದಲ್ಲಿ ಇವಳು ಬಂದಿಯಾಗಿದ್ದಳು. ಇದು ಹಾಸ್ಪಿಟಲ್, ಯಾರಾದ್ರೂ ಬಂದು ನೋಡಿದರೆ ಏನು ಮಾಡುವುದು ಎನ್ನುವ ಭಯ ಅವಳನ್ನು ಕಾಡತೊಡಗಿತು. ಅವನು ಕೂಡ ಗೋಡೆಗೆ ಅಡ್ಡಲಾಗಿ ಹಿಡಿದಿದ್ದ ಕೈ ತೆಗೆಯದಿರುವುದನ್ನು ನೋಡಿ ಪುನಃ ಅವಳ ಗಮನ ಅವನ ಕೈಯಲ್ಲಿ ಸೋರುತ್ತಿದ್ದ ರಕ್ತದ ಕಡೆಗೆ ಹರಿಯಿತು. ಅದನ್ನು ನೋಡಿ, ನಿನ್ನ ಕೈಯಲ್ಲಿ ತುಂಬಾ ರಕ್ತ ಹೋಗುತ್ತಿದೆ, ಮೊದಲು ಡ್ರೆಸ್ಸಿಂಗ್ ಮಾಡಿ ಬ್ಯಾಂಡೇಜ್ ಹಾಕ್ತೀನಿ, ಕೈ ಕೊಡು ಎಂದು ಅವನ ಕೈ ಮುಟ್ಟುತ್ತಿದ್ದ ಹಾಗೆ, ಬಿಡೆ ಕೈನ ಎಂದು ಕೂಗುತ್ತಾ ಅವಳಿಂದ ಕೈ ಬಿಡಿಸಿಕೊಳ್ಳುತ್ತಿದ್ದ ಹಾಗೆ ಅವನ ಕೂಗಿಗೆ ಬೆದರಿದ ಹರಿಣಿಯಂತಾದಳು ಜಾನಕಿ. ಅವಳು ಹೆದರುತ್ತಿರುವುದನ್ನು ನೋಡಿದವನು, ಆವತ್ತೇನೋ ತುಂಬಾ ಧೈರ್ಯವಂತೆಯ ಹಾಗೆ ಭಾಷಣ ಬಿಗಿಯುತ್ತಿದ್ದೆ, ಆದರೆ ಇವತ್ತು ನೋಡಿದ್ರೆ ಇಷ್ಟೊಂದು ಹೆದರುತ್ತಿದ್ದೀಯ, ಅಂದಿನ ನಿನ್ನ ಧೈರ್ಯ ಎಲ್ಲಿ ಹೋಯ್ತು, ಯಾಕೆ ಹೀಗೆ ಹೆದರುತ್ತಿದ್ದೀಯ ಎಂದು ಹೇಳುತ್ತಾ ನಗುತ್ತಲೇ ಅವಳ ಅತಿ ಸಮೀಪ ಬಂದಿದ್ದನು. ಅವನು ಸಮೀಪ ಬಂದಂತೆಲ್ಲ ಅವಳ ಭಯ ಹೆಚ್ಚಾಗುತ್ತಲೇ ಇತ್ತು. ಅವನ ಎದೆಗೆ ಕೈ ಹಾಕಿ ಹಿಂದೆ ದೂಡಿದವಳು, ನೋಡು, ನಾನೇನು ನಿನ್ನನ್ನು ನೋಡಿ ಹೆದರುತ್ತಿಲ್ಲ, ಇದು ಹಾಸ್ಪಿಟಲ್, ಇದು ಸಾರ್ವಜನಿಕರ ಸ್ಥಳ, ಇಂತಹ ಜಾಗದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬುದು ಮೊದಲು ಕಲಿ ಎಂದು ಅವನ ಮೇಲೆ ರೇಗಿದಳು. ಪರವಾಗಿಲ್ಲ, ನಾನು ಹೇಗಿರಬೇಕು ಎಂಬುದನ್ನು ನೀನು ಹೇಳಿಕೊಡುತ್ತಿದ್ದೀಯ, ಇದು ಹಾಸ್ಪಿಟಲ್ ಎನ್ನುವುದು ನನಗೆ ಮರೆತೇ ಹೋಗಿತ್ತು ನೋಡು, ಹೇಗಿದ್ದರೂ ಡಾಕ್ಟರ್ ಇಲ್ಲೇ ಇದ್ದಾರೆ, ನಿನ್ನ ಬಗ್ಗೆ ಅವರ ಬಳಿಯೇ ಇವಳು ನನಗೆ ಹೊಡೆದು ಅವಮಾನ ಮಾಡಿದ್ದಾಳೆ ಎಂದು ಹೇಳುತ್ತೇನೆ ಎಂದವನು ಹೊರ ಹೋಗಲು ತಿರುಗಿದವನನ್ನು ನೋಡಿ ಒಡನೆ ಅವನ ಕೈ ಹಿಡಿದು ತಡೆದಿದ್ದಳು. ಅಲ್ಲಿನ ವೈದ್ಯರಿಗೆ ಈ ವಿಚಾರ ತಿಳಿದರೆ ಕೆಲಸದಿಂದ ತೆಗೆಯುತ್ತಾರೆ, ಆಮೇಲೆ ತಮ್ಮನ ಓದಿಗೆ ತೊಂದರೆ ಆಗುತ್ತದೆ ಎನ್ನುವ ಭಯ ಅವಳನ್ನು ಕಾಡತೊಡಗಿತು. ಅದೇ ಯೋಚನೆಯಲ್ಲಿ ಅವನು ಹೊರ ಹೋಗದಂತೆ ತಡೆದಿದ್ದಳು. ಯಾಕೆ ಕೈ ಹಿಡಿದೆ, ಬಿಡು ಎಂದನು. ಅವಳಿಂದ ಕೈ ಬಿಡಿಸಿಕೊಳ್ಳುವುದು ಅವನಿಗೆ ಕಷ್ಟವೇನಲ್ಲ, ಅಲ್ಲದೆ ಜಾನಕಿಯ ಬಗ್ಗೆ ವೈದ್ಯರಿಗೆ ಹೇಳಿ ದೊಡ್ಡ ರಾದಾಂತ ಮಾಡುವ ಯೋಚನೆಯೂ ಕೂಡ ಅವನಿಗೆ ಇರಲಿಲ್ಲ. ಅವಳನ್ನು ಭಯಪಡಿಸುವ ಸಲುವಾಗಿ ಹಾಗೆ ಹೇಳಿದನು. ನೋಡು, ಈ ವಿಷಯವನ್ನು ವೈದ್ಯರಿಗೆ ಹೇಳಿದರೆ ನನ್ನ ಕೆಲಸ ಹೋಗುತ್ತದೆ, ಬೇಕಿದ್ದರೆ ನಿನ್ನ ಬಳಿ ಕ್ಷಮೆ ಕೇಳುತ್ತೇನೆ ಎಂದು ಹೇಳಿದವಳ ಕಣ್ಣಲ್ಲಿ ನೀರಿತ್ತು. ಮೊನ್ನೆ ಅಷ್ಟೆಲ್ಲ ಮಾತನಾಡಿದವಳು ಇಷ್ಟು ಬೇಗ ನಿನ್ನ ಸೋಲನ್ನು ಒಪ್ಪಿಕೊಂಡೆಯಾ ಎಂದು ಆಶ್ಚರ್ಯದಲ್ಲಿ ಕೇಳಿದನು. ಆದರೆ ಅವಳು ತನ್ನ ತಮ್ಮನ ಓದಿಗೆ ತೊಂದರೆಯಾಗುತ್ತದೆ ಎಂದು ತಿಳಿದರೆ ಸೋಲುವುದಷ್ಟೇ ಅಲ್ಲ, ಯಾವ ತ್ಯಾಗಕ್ಕೂ ಸಿದ್ಧ ಎಂಬುದು ಅವನಿಗೆ ತಿಳಿದಿಲ್ಲ. ಏನೋ ಕೋಪದಲ್ಲಿ ನಿನಗೆ ಹೊಡೆದೆ, ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಹೇಳಿದವಳು ಅವನ ಕೈ ಮಾತ್ರ ಬಿಟ್ಟಿರಲಿಲ್ಲ. ನೀನು ನನ್ನ ಕೆನೆಗೆ ಹೊಡೆದಾಗ ನಾವಿಬ್ಬರೇ ಇದ್ವಾ ಎಂದರೆ ಅವನ ಮಾತಿಗೆ ಆಶ್ಚರ್ಯವಾದವಳು ಇಲ್ಲ ಎಂದಳು. ಹಾಗಿದ್ದ ಮೇಲೆ ಕ್ಷಮೆ ಕೂಡ ಎಲ್ಲರೆದುರಿಗೂ ಕೇಳಬೇಕು. ನೀನು ನನಗೆ ಹೊಡೆದಾಗ ಅಲ್ಲಿದ್ದ ಎಲ್ಲರನ್ನು ಸೇರಿಸುವುದು ಕಷ್ಟ, ಆದ್ರೆ ನನ್ನ ಗೆಳತಿ ನಯನ, ನಿನ್ನ ಗೆಳೆಯ ಅರ್ಜುನ್ ಇಬ್ಬರಾದರೂ ಇರಬೇಕಲ್ಲವಾ ಜಾನಕಿ
ಎಂದು ಕೊನೆಯಲ್ಲಿ ಅವಳ ಹೆಸರನ್ನು ರಾಗ ಎಳೆಯುತ್ತಾ ಹೇಳಿದನು. ಅವರಿಬ್ಬರ ಮುಂದೆ ಕ್ಷಮೆ ಕೇಳಲು ನನಗೇನು ಮುಜುಗರ ಇಲ್ಲ, ಕ್ಷಮೆ ಕೇಳ್ತೀನಿ ಎಂದಳು. ಹಾಗಾದ್ರೆ ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿರುವ ಪಾರ್ಕಿಗೆ ನಿನ್ನ ಗೆಳೆಯನನ್ನು ಕರೆದುಕೊಂಡು ಸರಿಯಾಗಿ 6 ಗಂಟೆಗೆ ಬರ್ತೀಯ ಅಲ್ವಾ ಎಂದು ಹೇಳಿದವನು ಅಲ್ಲಿಂದ ಹೋಗಲು ತಿರುಗಿದರೆ ಅವಳು ಕೈ ಮಾತ್ರ ಇನ್ನೂ ಬಿಟ್ಟಿರಲಿಲ್ಲ. ಅವಳು ಕೈ ಹಿಡಿದಿರುವುದನ್ನು ನೋಡಿದವನು, ಇನ್ನೂ ಯಾಕೆ ನನ್ನ ಕೈ ಹಿಡಿದಿದೀಯಾ, ಬಿಡು ಎಂದನು. ಕೈಯಲ್ಲಿ ತುಂಬಾ ರಕ್ತ ಹೋಗುತ್ತಿದೆ, ನಿನ್ನ ಕೈಗೆ ಡ್ರೆಸ್ಸಿಂಗ್ ಮಾಡುವವರೆಗೂ ನಾನು ಬಿಡುವುದಿಲ್ಲ ಎಂದಳು. ಅವಳ ಮಾತಿಗೆ ಮುಗುಳು ನಕ್ಕವನು ಅಲ್ಲೇ ಇದ್ದ ಕುರ್ಚಿಯ ಮೇಲೆ ಕುಳಿತನು. ಅವನು ಕುಳಿತುಕೊಳ್ಳುತ್ತಿದ್ದ ಹಾಗೆ ಹತ್ತಿಯಿಂದ ರಕ್ತ ಎಲ್ಲವನ್ನು ಒರೆಸಿದವಳು ಆ ಗಾಯಕ್ಕೆ ಔಷಧಿ ಹಾಕುತ್ತಿದ್ದ ಹಾಗೆ ಅದರ ಉರಿಗೆ ಅಮ್ಮ ಎಂದು ಕೂಗಿದನು. ಅವನು ಮುಖ ಕಿರುಚಿದ್ದನ್ನು ನೋಡಿ, ಅಲ್ಲ, ನೀನೇನು ಹುಚ್ಚನ? ನನ್ನನ್ನು ಭೇಟಿಯಾಗಬೇಕು ಎಂದಿದ್ದರೆ ಹಾಗೆ ಬರಬಹುದಿತ್ತು, ಹೀಗೆ ಗಾಯ ಮಾಡಿಕೊಂಡು ಬರುವ ಅವಶ್ಯಕತೆ ಏನಿತ್ತು ಎಂದು ಗದರಿದಳು. ಅವನ ಮೇಲೆ ಇವಳಿಗೆ ಭಯ ಇರಬಹುದು, ಆದರೆ ಈಗ ಅವನೊಬ್ಬ ಪೇಷಂಟ್. ಅವಳ ಕರ್ತವ್ಯವನ್ನು ಅವಳು ಎಂದಿಗೂ ಮರೆಯುವುದಿಲ್ಲ. ಒಬ್ಬ ನರ್ಸ್ ಆಗಿ ಒಬ್ಬ ರೋಗಿಯನ್ನು ಕಾಳಜಿಯಿಂದ ಉಪಚರಿಸುತ್ತಿದ್ದಳು. ಜಾನಕಿ ರೆಹಮಾನನ ಮುಂದೆ ಬಾಗಿ ಅವನ ಕೈಗೆ ಮಾತನಾಡಿಕೊಂಡು ಬ್ಯಾಂಡೇಜ್ ಕಟ್ಟುತ್ತಿದ್ದರೆ ಅವನು ಮಾತ್ರ ಕಣ್ಣು ರೆಪ್ಪೆಯನ್ನು ಅಲುಗಿಸದೆ ಅವಳು ಬೊಟ್ಟಿನ ಮೇಲೆ ಇಟ್ಟಿದ್ದ ಪುಟ್ಟ ಕುಂಕುಮವನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದನು. ಕೈಗೆ ಬ್ಯಾಂಡೇಜ್ ಕಟ್ಟಿ ಮುಗಿಯುತ್ತಿದ್ದ ಹಾಗೆ ಜಾನಕಿ ರೆಹಮಾನನ ಮುಖ ನೋಡಿದರೆ ಅವನು ತನ್ನನ್ನೇ ರೆಪ್ಪೆ ಅಲುಗಿಸದೆ ನೋಡುತ್ತಿರುವುದನ್ನು ನೋಡಿ ಮುಜುಗರವಾಗಿತ್ತವಳಿಗೆ. ಹಲೋ, ಯಾಕೆ ಹಾಗೆ ನನ್ನನ್ನು ನೋಡುತ್ತಿದ್ದೀಯಾ ಎಂದು ಕೋಪದಲ್ಲಿಯೇ ಹೇಳಿದಳು. ಏನು ಧ್ವನಿ ಏರುತ್ತಿದೆ? ನಾನೇನು ನಿನ್ನನ್ನು ನೋಡುತ್ತಿರಲಿಲ್ಲ ಎಂದು ಸುಳ್ಳು ಹೇಳಿದ್ದನು. ಸರಿ ತಗೋ ಈ ಚೀಟಿ, ಇದರಲ್ಲಿರುವ ಇಂಜೆಕ್ಷನ್ ಹಾಕಿಸಿಕೊಂಡು ಹೋಗು ಎಂದು ವೈದ್ಯರು ನೀಡಿದ ಚೀಟಿಯನ್ನು ಅವನ ಕೈಗೆ ನೀಡಿದಳು. ಅದನ್ನು ತೆಗೆದುಕೊಂಡು ಬಾಗಿಲವರೆಗೆ ಹೋಗಿದ್ದವನು ಮತ್ತೆ ಮರಳಿ ಬಂದು, ನಿನ್ನ ಫೋನ್ ನಂಬರ್ ಕೊಡು ಎಂದನು. ನನ್ನ ನಂಬರ್ ನಿನಗೆ ಯಾಕೆ? ನಾನು ಕೊಡುವುದಿಲ್ಲ ಎಂದಳು. ಬರ್ತೀನಿ ಎಂದು ಹೇಳಿ ಬರದೇ ಹೋದರೆ ನಾನೇನು ಮಾಡಲಿ? ಅದಕ್ಕೆ ನಿನಗೆ ಕಾಲ್ ಮಾಡಲು ಬೇಕು, ಕೊಡು ಎಂದನು. ಹಾಗೆಲ್ಲ ನಾನು ಯಾರಿಗೂ ನಂಬರ್ ಕೊಡುವುದಿಲ್ಲ ಎಂದು ಅವಳು ಕೂಡ ಹಠ ಮಾಡಿದಳು. ನೀನೇ ಕೊಟ್ರೆ ಒಳ್ಳೆಯದಿತ್ತು, ಬೇಡ ಬಿಡು, ನಾನು ಡಾಕ್ಟರ್ ಹತ್ತಿರವೇ ನಂಬರ್ ತೆಗೆದುಕೊಳ್ಳುತ್ತೇನೆ ಎನ್ನುತ್ತಿದ್ದ ಹಾಗೆ ತನ್ನ ಮೊಬೈಲ್ ನಂಬರ್ ಅನ್ನು ನೀಡಿದ್ದಳು. ನನಗೆ ಅವಮಾನ ಮಾಡ್ತೀಯ ಅಲ್ವಾ, ಇನ್ನು ಮುಂದೆ ನೋಡ್ತಿರು ನಿನ್ನನ್ನು ಹೇಗೆ ಆಟ ಆಡಿಸುತ್ತೇನೆ ಎಂದು ಮನದಲ್ಲಿ ಹೇಳಿಕೊಂಡು ಅಲ್ಲಿಂದ ಹೊರಟಿದ್ದನು. ರೆಹಮಾನ್ ಹೊರಗೆ ಹೋಗುತ್ತಿದ್ದ ಹಾಗೆ ತಲೆಯ ಮೇಲೆ ಕೈ ಹೊತ್ತು ಕುರ್ಚಿಯ ಮೇಲೆ ಕುಳಿತಳು ಜಾನಕಿ. ಇವನು ಯಾರೋ ಏನೋ ಎಂದು ಒಂದೂ ಗೊತ್ತಿಲ್ಲ. ಇವನು ಕರೆದ ಎಂದು ನಾನು ಹೇಗೆ ಹೋಗಲಿ? ಅರ್ಜುನ ಬೇರೆ ಕರೆದುಕೊಂಡು ಬಾ ಎಂದು ಹೇಳುತ್ತಿದ್ದಾನೆ. ಅಲ್ಲಿ ಅವನಿಗೆ ಏನಾದರೂ ತೊಂದರೆ ಮಾಡಿದರೆ ಏನು ಮಾಡುವುದು? ನನ್ನ ಹೆಸರು ತಿಳಿದು ನನ್ನ ಪೂರ್ತಿ ವಿಳಾಸ ತಿಳಿದು ಇಲ್ಲಿಗೆ ಹುಡುಕಿಕೊಂಡು ಬಂದಿದ್ದಾನೆ ಎಂದರೆ ಇವನು ಸಾಮಾನ್ಯವಾದ ರೌಡಿ ಅಲ್ಲ, ದೊಡ್ಡ ರೌಡಿಯೇ ಇರಬೇಕು. ಅವನು ಹೇಳಿದ ಜಾಗಕ್ಕೆ ಹೋಗಲಿಲ್ಲ ಎಂದರೆ ಡಾಕ್ಟರಿಗೆ ಹೇಳಿದ್ರೂ ಹೇಳಬಹುದು, ಇಲ್ಲದಿದ್ದರೆ ಮನೆಯ ಬಳಿಗೆ ಬರಬಹುದು ಎಂದುಕೊಂಡವಳಿಗೆ ಭಯ ಇನ್ನೂ ಹೆಚ್ಚಾಯಿತು. ಭಯಕ್ಕೆ ಮುಖದ ಮೇಲೆ ಹರಡಿದ ಬೆವರ ಹನಿಗಳನ್ನು ತೊಡೆದುಕೊಂಡವಳು, ಅದೇನಾದ್ರೂ ಆಗ್ಲಿ, ನಾನಂತೂ ಹೋಗುವುದಿಲ್ಲ ಎಂದುಕೊಂಡಳು. ಕ್ಷಣದಲ್ಲಿಯೇ, ಇಲ್ಲ ಇಲ್ಲ, ಅವನು ಹೇಳಿದ ಹಾಗೆಯೇ ಮಾಡುವವನು, ಏನಾದರೂ ಆಗಲಿ ಹೋಗಲೇಬೇಕು, ಅಜ್ಜಿಗೂ ಕೂಡ ಅಲ್ಲಿಗೆ ಬರಲು ಹೇಳಬೇಕು ಎಂದುಕೊಂಡಳು. ಜಾನಕಿ, ಇಲ್ಲಿ ಒಬ್ಬಳೇ ಕುಳಿತು ಏನು ಮಾಡ್ತಿದೀಯಾ? ಇಷ್ಟೊತ್ತಾದ್ರೂ ನೀನು ಆ ಕಡೆ ಬರಲಿಲ್ಲವಲ್ಲ ಎಂದು ನಾನೇ ಬಂದೆ ಎಂದು ಲಿನೆಟ್ ಮಾತನಾಡಿಕೊಂಡು ಬಂದರೂ ಸಹ ಅದರ ಅರಿವಿಲ್ಲ ಅವಳಿಗೆ. ಜಾನಕಿ ಮಾತನಾಡದಿರುವುದನ್ನು ನೋಡಿದ ಲಿನೆಟ್ ಅವಳ ಭುಜ ಅಲುಗಿಸುತ್ತಿದ್ದ ಹಾಗೆ ಮಿಡುಕಿ ಕುಳಿತಲ್ಲಿಂದ ಎದ್ದು ನಿಂತಳು. ಜಾನಕಿ ಹೆದರಿದ್ದನ್ನು ನೋಡಿದ ಲಿನೆಟ್, ಯಾಕೆ ಜಾನಕಿ, ಏನಾಯ್ತು, ಇಷ್ಟೊಂದು ಹೆದರುತ್ತಿದ್ದೀಯಾ? ಮುಖದಲ್ಲೆಲ್ಲ ಬೆವರು ತುಂಬಿದೆ ಎಂದು ಗಾಬರಿಯಾಗಿ ಕೇಳಿದಳು. ಅಲ್ಲಿ ಲಿನೆಟ್ ಆಳನ್ನು ನೋಡಿ ಸಮಾಧಾನಗೊಂಡವಳು, ಲೀನಾ, ನಾನು ಏನೋ ಯೋಚನೆಯಲ್ಲಿದ್ದೆ, ಹಾಗಾಗಿ ಮಿಡುಕಿದೆ, ನಡಿ ಹೋಗೋಣ ಎಂದು ಅವಳ ಮುಂದೆ ಏನೂ ಆಗೇ ಇಲ್ಲ ಎನ್ನುವಂತೆ ಸಹಜವಾಗಿ ಹೇಳಿದಳು. ಅರ್ಜುನನಿಗೆ ನಾನು ಇಲ್ಲಿಂದ ಹೊರಟ ಮೇಲೆ ಕರೆ ಮಾಡಿ ಹೇಳಿದರಾಯ್ತು ಎಂದು ತನ್ನ ಕೆಲಸವನ್ನು ಮಾಡುತ್ತಿದ್ದವಳ ಫೋನ್ ರಿಂಗಣಿಸಿತು. ಫೋನ್ ರಿಂಗ್ ಆದ ಶಬ್ದ ಕೇಳಿದವಳಿಗೆ ಈಗ ತಾನೇ ನಂಬರ್ ತೆಗೆದುಕೊಂಡು ಹೋದವನು ಆಗಲೇ ಕರೆ ಮಾಡುತ್ತಿದ್ದಾನೆ ಎಂದು ಭಯಭೀತಳಾದವಳು ಮೊಬೈಲ್ ತೆಗೆದು ಪರದೆಯ ಮೇಲಿನ ಹೆಸರು ನೋಡುತ್ತಿದ್ದ ಹಾಗೆ ಆಶ್ಚರ್ಯವಾಗಿತ್ತು. ಜಾನಕಿಯ ತಂದೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಕರೆ ಮಾಡಿದ್ದರು. ಅವಳ ಆಶ್ಚರ್ಯಕ್ಕೆ ಕಾರಣ ಏನೆಂದರೆ ತಂದೆ ಎನಿಸಿಕೊಂಡಿರುವ ವ್ಯಕ್ತಿ ಒಂದು ದಿನವೂ ಕರೆ ಮಾಡಿ ಅವಳನ್ನು ಮಾತನಾಡಿಸುತ್ತಿರಲಿಲ್ಲ. ಇವತ್ತು ಮೊಬೈಲ್ ಪರದೆಯ ಮೇಲೆ ಅಪ್ಪ ಎನ್ನುವ ಹೆಸರು ಮೊದಲ ಬಾರಿಗೆ ನೋಡಿದಳು. ಇವರ್ಯಾಕೆ ಕರೆ ಮಾಡುತ್ತಿದ್ದಾರೆ ಎಂಬ ಅನುಮಾನದಲ್ಲಿಯೇ ಕರೆ ಸ್ವೀಕರಿಸಿ ಹಲೋ ಎಂದಳು.
ಇವತ್ತು ಸರಿಯಾಗಿ 5 ಗಂಟೆಗೆ ನೀನು ಮನೆಯಲ್ಲಿರಬೇಕು ಎಂದು ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಹೇಳುತ್ತಿದ್ದ ಹಾಗೆ ನನಗೆ ಇಲ್ಲಿ ಕೆಲಸ ಇದೆ, ಅಷ್ಟು ಬೇಗ ಬರಲು ಆಗುವುದಿಲ್ಲ ಎಂದಳು. ಇಲ್ಲಿಯೂ ಕೂಡ ಒಂದು ಮುಖ್ಯವಾದ ಕೆಲಸ ಇದೆ. ನಿನ್ನದು ಅದೇನೇ ಕೆಲಸ ಇದ್ದರೂ ಅರ್ಧಕ್ಕೆ ಬಿಟ್ಟು ಮನೆಗೆ ಬರಬೇಕು. ಇಲ್ಲದಿದ್ದರೆ ನಾನೇ ಹಾಸ್ಪಿಟಲ್ ಬಳಿ ಬರಬೇಕಾಗುತ್ತದೆ. ನಾನು ಹಾಸ್ಪಿಟಲ್ ಬಳಿ ಬಂದರೆ ಹೇಗೆ ಮಾತನಾಡುತ್ತೇನೆ ಎಂದು ನನಗೂ ಗೊತ್ತಿಲ್ಲ. ನನ್ನನ್ನು ಹಾಸ್ಪಿಟಲ್ ಬಳಿ ಬರುವ ಹಾಗೆ ಮಾಡ್ತೀಯೋ ಇಲ್ಲ ನೀನೇ ಮನೆಗೆ ಬರ್ತೀಯೋ ನೀನೇ ಯೋಚನೆ ಮಾಡು ಎಂದು ಹೇಳಿ ಕರೆ ತುಂಡರಿಸಿದ್ದರು. ಜಾನಕಿಗೆ ಈಗ ನಿಜವಾಗಿಯೂ ಚಿಂತೆ ಹತ್ತಿತು. ರೆಹಮಾನ್ 6 ಗಂಟೆಗೆ ಪಾರ್ಕಿಗೆ ಬರಲು ಹೇಳಿದರೆ ಜಾನಕಿಯ ತಂದೆ 5 ಗಂಟೆಗೆ ಮನೆಗೆ ಬರಬೇಕು ಎಂದು ಹೇಳಿದ್ದಾರೆ. ಅವನು ಪಾರ್ಕಿಗೆ ಬರಲಿಲ್ಲ ಎಂದರೆ ವೈದ್ಯರ ಬಳಿ ಖಂಡಿತ ಹೇಳುತ್ತಾನೆ. ಇನ್ನು ಅಪ್ಪ ಹೇಳಿದ ಹಾಗೆ ನಾನು ಮನೆಗೆ ಹೋಗಲಿಲ್ಲ ಎಂದರೆ ಅವರು ಕೂಡ ಹಾಸ್ಪಿಟಲ್ಗೆ ಬಂದು ರಾಧಾಂತ ಮಾಡುವುದಂತೂ ಖಂಡಿತ. ಈಗ ನಾನು ಏನು ಮಾಡಲಿ ಎಂದು ತಲೆಯ ಮೇಲೆ ಕೈ ಹೊತ್ತು ಕುಳಿತಳು. ಮುಂದುವರಿಯುವುದು. ಜಾನಕಿ ಎಲ್ಲಿಗೆ ಹೋಗ್ತಾಳೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.